ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಇಂಡಿಯನ್ ಆರ್ಮಿ ಅಗ್ನಿವೀರ್ ನೋಟಿಫಿಕೇಶನ್ಗೋಸ್ಕರ ಯಾರೆಲ್ಲ ಕಾಯ್ತಾ ಇರಲ್ಲ, ಒಂದು ಗುಡ್ ನ್ಯೂಸ್ ಸ್ನೇಹಿತರೆ. ಎಲ್ಲ ನನ್ನ ಪುರುಷ ಮತ್ತು ಮಹಿಳೆಯರಿಗೆ ಬೆಸ್ಟ್ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರ್ ಅಂತ ಹೇಳಿಕೆಸಿಂದ ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಕ್ಲರ್ಕ್, ಟೆಕ್ನಿಕಲ್ ಹುದ್ದೆಗಳನ್ನ ಮತ್ತು WFP ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಓಕೆ, ಪ್ರತಿಯೊಬ್ಬರು ಕೂಡ 2024ರಲ್ಲಿ ಫೆಬ್ರವರಿ 14ರಂದು ನಿಮ್ಗೆ ನೋಟಿಫಿಕೇಶನ್ ಆಗಿತ್ತು. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರಿ. ಅದೇ ತರನಾಗಿ ಸರ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಬೆಳಗಾವಿ ಯಾರೋ ರಿಸಲ್ಟ್ ಬಿಟ್ಟಿಲ್ಲ, ಆದ ಕಾರಣಕ್ಕೋಸ್ಕರ ಯಾವಾಗ ಸ್ಟಾರ್ಟ್ ಆಗ್ಬೋದು ಏನಂತ ಹೇಳಿದ ಪ್ರತಿಯೊಬ್ಬರು ಕೂಡ ಡೌಟ್ ನಲ್ಲಿ ಇದ್ರೆ ಸ್ನೇಹಿತರೆ. ಸೊ ಇವತ್ತೇ ಕೂಡ ನೋಟಿಫಿಕೇಶನ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ನಾಳೆ ಇಂತ್ರನೇ ಸ್ಟಾರ್ಟ್, ಅಂದ್ರೆ ಮಾರ್ಚ್ 12ರಿಂದ ಹಿಡಿದು 12 ಮಾರ್ಚ್ 2025 ಹಿಡಿದು 10 ಏಪ್ರಿಲ್ 2025 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ಒಂದು ತಿಂಗಳವರೆಗಡೆ ನಿಮಗೆ ಕಾಲಾವಕಾಶ ಇತ್ತು. ಸರ್ ಇದರ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ, ಜೂನ್ದಲ್ಲಿ ಕಂಡಕ್ಟ್ ಅನ್ನ ಮಾಡ್ತಾರ. ಅಂದ್ರೆ ಈಗ ಬರುವ ನಿಮ್ದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ದಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂಥದ್ದು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರ. ಅದೇ ತಿಂಗಳದಲ್ಲಿನೇ ಯಾವುದೇ ಒಂದು ಡೇಟ್ಗೆ ಫಿಕ್ಸ್ ಅನ್ನು ಮಾಡಿಬಿಟ್ಟು ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ ಸರ್, ಇದರಲ್ಲಿ ಏನಾದರೂ ಚೇಂಜಸ್ ಅನ್ನ ಮಾಡಿದಾರ? ರನ್ನಿಂಗ್ ನಲ್ಲಿ ಆಯ್ತು, ಏಜ್ ನಲ್ಲಿ ಆಯ್ತು, ಹೈಟ್ ನಲ್ಲಿ ಆಯ್ತು. ಬಹಳಷ್ಟು ಜನಕ್ಕೆ ಯಾಕಂದ್ರೆ ಚೇಂಜಸ್ ಅನ್ನ ಅದ್ರ ಬಗ್ಗೆ ಡೌಟ್ ನಲ್ಲಿ ಇದ್ರಿ. ಏನಾದರೂ ಚೇಂಜಸ್ ಮಾಡಿದ್ರೆ ನಮ್ದು ಕೂಡ ಈ ಸರಿ ಕುತ್ಕೊಳ್ಬಹುದು, ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಟೆರೋಟಿಯಲ್ ಆರ್ಮಿ ರನ್ನಿಂಗ್ ಕೂಡ ಪ್ರಾಕ್ಟೀಸ್ ಮಾಡಿದೀವಿ. ಇಲ್ಲಿ ಏನಾದರೂ ಅಪಾರ್ಚುನಿಟಿಗಳು ಸಿಗ್ತಾವ ಅಂತನವ್ರ ಇಲ್ಲಿ ನಾನು ಯಾವ ಡೇಟಿನ ಒಳಗಡೆ ಜನಿಸಿದಂಥವ್ರ ಅರ್ಜಿಗಳನ್ನ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಎಂಡ್ ಮಟ್ಟ ಈ ವಿಡಿಯೋನ ನೋಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ಜನರಲ್ ಡ್ಯೂಟಿ ಅಂತ ಹೇಳಿ 10ನೇ ತರಗತಿ ಮುಗಿದಿರಬೇಕು, 45% ಅಗ್ರಿಗೇಡ್ ಅನ್ನ ಮಾಡಿರಬೇಕು. ಪ್ರತಿ ಸಬ್ಜೆಕ್ಟ್ ನಲ್ಲಿ ಕೂಡ 35 ಮಾರ್ಕ್ಸ್ ಅನ್ನ ತಗೊಂಡ್ರೆ ಪ್ರತಿಯೊಬ್ಬರು ಕೂಡ ಜನರಲ್ ಡ್ಯೂಟಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನಾನು ಅಗ್ನಿವೀರ್ ಟೆಕ್ನಿಕಲ್ ಹಾಕ್ತೀನಿ ಅನ್ನೋರು ಸೈನ್ಸ್ ಅನ್ನ ಪಾಸ್ ಆಗಿರಬೇಕು, ಟೋಟಲ್ ಪರ್ಸೆಂಟೇಜ್ 50 ಆಗಿರಬೇಕು, ಪ್ರತಿ ಸಬ್ಜೆಕ್ಟ್ ನಲ್ಲಿ ಕೂಡ 40 ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಸರ್ ನಾನು ITI ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿದ್ದೀನಿ, ನಾನು ಕೂಡ ಹಾಕ್ಬೋದಾ? ಎಸ್, ನೀನು ಕೂಡ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು ಕ್ಲರ್ಕ್ ಅಪ್ಲೈ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ ಅನ್ನೋರು PUC ಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮುಗಿಸಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಟೋಟಲಿ ಬಂದ್ಬಿಟ್ಟು 60% ಅಗ್ರಿಗೇಡ್ ಆಗಿರಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಅನ್ನ ಕಂಪಲ್ಸರಿಯಾಗಿ ತಗೊಂಡಿರಲೇಬೇಕು. ಓಕೆ ಸರ್, ನಾನು 8th ಪಾಸ್ ಆಗಿದೆ, ನಾನು ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ, ನೀನು ಕೂಡ ಹಾಕ್ಬೋದು. 10th ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನನ್ನ ಡೇಟ್ ಆಫ್ ಬರ್ತ್ ಇಷ್ಟಿದೆ, ನಾನು ಅಪ್ಲಿಕೇಬಲ್ ಆಗ್ತೀನಿ ಅನ್ನೋರಿಗೆ ಕರೆಕ್ಟ್ ಆಗಿ ಒಂದು ರಫ್ ಶೀಟ್ ಅನ್ನಾದರೂ ತಗೊಳ್ರಿ, ನೋಟ್ ಮಾಡ್ಕೊಳ್ಳಿ. 1 ಅಕ್ಟೋಬರ್ 2004 ಹಿಡಿದು 1 ಏಪ್ರಿಲ್ 2008 ಒಳಗಡೆ ನೀವೇನಾದರೂ ಜನಿಸಿದ್ರಿಯಪ್ಪ ಅಂದ್ರೆ ಸೊ ಈ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂದ್ರೆ 17 ಏಜ್ ಇಂದ ಹಿಡಿದು 21 ಏಜಿನ ಹೊರಗಡೆ ಇದ್ದವರು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ನೆಕ್ಸ್ಟ್ ಇದರಲ್ಲಿ ಏನಾದರೂ ಚೇಂಜಸ್ ಗಳನ್ನ ಮಾಡಿದಾರಾ? ಓಕೆ, ಅದರಲ್ಲಿ ಕೂಡ ಚೇಂಜಸ್ ಅನ್ನ ಮಾಡಿದಾರ. ಏನೆಲ್ಲ ಚೇಂಜಸ್ ಮಾಡಿದಾರ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ರನ್ನಿಂಗ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನ್ ಇಟ್ಟಿದಾರಪ್ಪ ಅಂತಂದ್ರೆ ಅದು ಕೂಡ ನಿಮ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ಸೇಮ್ ಅಗ್ನಿವೀರದಲ್ಲಿ ಯಾವ ತರ ಸ್ಯಾಲ್ರಿ ಮೊದಲಿಗೆ ಇತ್ತಲ್ಲ ಅಷ್ಟನ್ನೇ ಮಾತ್ರ ಸ್ಯಾಲ್ರಿ ಇಟ್ಟಿದಾರ. ಇದರಲ್ಲಿ ಸ್ಯಾಲ್ರಿದಲ್ಲಿ ಏನೂ ಚೇಂಜಸ್ ಮಾಡಿರಲಿಲ್ಲ, ಸೇಮ್ ಟು ಸೇಮ್ ಅದೇ ತರನಾಗಿದೆ. ಸರ್ ಇದಕ್ಕೆ ರನ್ನಿಂಗ್ ನಲ್ಲಿ 4 ಗ್ರೂಪ್ಗಳನ್ನ ಮಾಡಿದಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಹೇಳಿ ಇದು 8 ವರ್ಷದ ಹಿಂದ್ಗಡೆ ಈ ತರ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತಿದ್ರು. ಈ ಸರಿನೂ ಕೂಡ ಅದೇ ತರನಾಗಿ ಕಂಡಕ್ಟ್ ಮಾಡ್ತಾ ಇದಾರೆ. ಗ್ರೂಪ್ 1ಗೆ 60 ಮಾರ್ಕ್ಸ್ ಇರುತ್ತೆ, ಗ್ರೂಪ್ 2ಗೆ 40 ಮಾರ್ಕ್ಸ್, ಗ್ರೂಪ್ 3ಗೆ 36 ಮಾರ್ಕ್ಸ್, ಗ್ರೂಪ್ 4ಗೆ 24 ಮಾರ್ಕ್ಸ್ ಇರ್ತದೆ. ಅಂದ್ರೆ 5 ನಿಮಿಷ 45 ಸೆಕೆಂಡಿನಲ್ಲೇನೆ 4 ಗ್ರೂಪ್ಗಳನ್ನ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. 1ನೇ ಗ್ರೂಪ್ಗೆ 5 ನಿಮಿಷ 30 ಸೆಕೆಂಡಿನಲ್ಲಿ ಬಂದ್ರೆ ಫಸ್ಟ್ ಗ್ರೂಪ್ ಆಗಿರ್ತೀರಿ. 5 ನಿಮಿಷ 31 ಸೆಕೆಂಡ್ ನಂತರ ಹಿಡಿದು 5:45 ಸೆಕೆಂಡಿನ ಒಳಗಡೆ ಬಂದವರಿಗೆ 2ನೇ ಗ್ರೂಪ್ ಆಗಿರ್ತೀರಿ. 5 ನಿಮಿಷ 46 ಸೆಕೆಂಡ್ ನಂತರ ಹಿಡಿದು 6 ನಿಮಿಷದ ಒಳಗಡೆ ಬಂದವರು 3ನೇ ಗ್ರೂಪ್ ಆಗಿರ್ತೀರಿ. 4ನೇ ಗ್ರೂಪ್ಗೆ ಬಂದ್ಬಿಟ್ಟು 6 ನಿಮಿಷ 1 ಸೆಕೆಂಡ್ ನಂತರ ಹಿಡಿದು 6 ನಿಮಿಷ 15 ಸೆಕೆಂಡಿನ ಒಳಗಡೆ ಬಂದವರಿಗೆ 4ನೇ ಗ್ರೂಪ್ ಆಗಿ ನೀವು ಇರ್ತೀರಿ. ಓಕೆ, ಫುಲ್ ಅಪ್ ನಲ್ಲಿ ಏನಾದರೂ ಚೇಂಜಸ್ ಇದೆನಾ? ಇದರಲ್ಲಿ ಕೂಡ ಏನೂ ಚೇಂಜಸ್ ಇಲ್ಲ. 10 ಫುಲ್ ಅಪ್ಸ್ ಹೊಡೆದ್ರೆ 40 ಮಾರ್ಕ್ಸ್ ಇರ್ತದೆ, 9 ಫುಲ್ ಅಪ್ಸ್ ಹೊಡೆದ್ರೆ 33 ಮಾರ್ಕ್ಸ್ ಇರುತ್ತೆ, 8 ಫುಲ್ ಅಪ್ಸ್ ಹೊಡೆದ್ರೆ 27 ಮಾರ್ಕ್ಸ್ ಇರ್ತದೆ, 7 ಫುಲ್ ಅಪ್ಸ್ ಹೊಡೆದ್ರೆ 21 ಮಾರ್ಕ್ಸ್ ಇರುತ್ತೆ, 6 ಫುಲ್ ಅಪ್ಸ್ ಹೊಡೆದ್ರೆ 16 ಮಾರ್ಕ್ಸ್ ಇರ್ತದ. ಫುಲ್ ಅಪ್ಸ್ ನಲ್ಲಿ ಕೂಡ ನೀವು ಫೈನಲ್ ಲಿಸ್ಟ್ ನಲ್ಲಿ ಯಾಕೆ ಕುತ್ಕೊಳ್ಳಿಲ್ಲ ಅಂತ ಅನ್ನೋರು ಕೂಡ ಇಲ್ಲಿ ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ.
ಓಕೆ, ನಿಮ್ದು 9 ಫೀಟ್ ಡಿಚ್ ಇರುತ್ತಾ, ಅಂದ್ರೆ ತೆಗಿರುತ್ತಾ, ಆ ಡಿಚ್ ಅನ್ನ ಜಂಪ್ ಮಾಡಬೇಕಾಗುತ್ತೆ. ಅದು ಜಸ್ಟ್ ನೀಡ್ ಕ್ವಾಲಿಫೈಗೆ ಮಾತ್ರ. ಓಕೆ ಸರ್, ಜಿಗ್ಜಾಗು ಕೂಡ ಪಾಸ್ ಮಾಡ್ಕೊಳ್ಬೇಕಾ? ಎಸ್, ಇದನ್ನು ಕೂಡ ನೀವು ಜಸ್ಟ್ ಕ್ವಾಲಿಫೈಗೋಸ್ಕರ ಅಂತ. ಇದರಲ್ಲಿ ಯಾವುದೇ ತರನಾದಂಥ ಮಾರ್ಕ್ಸ್ ಕೂಡ ಇರುವುದಿಲ್ಲ. ಸೇಮ್ ಟು ಸೇಮ್ ಮೆಡಿಕಲ್ ಯಾವ ತರ ಇರುತ್ತಲ್ಲ ಅದೇ ತರನಾಗಿ ಮೆಡಿಕಲ್ ಅನ್ನ ಆರ್ಮಿದಲ್ಲಿ ಯಾವ ತರ ಕಂಡಕ್ಟ್ ಮಾಡ್ತಿದ್ರಲ್ಲ ಮೊದಲಿಗೆ ಕೂಡ ಸೇಮ್ ಅದೇ ತರನಾಗಿ ನಿಮ್ಗೆ ಇಲ್ಲಿ ಮೆಡಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಜನರಲ್ ಡ್ಯೂಟಿಗೆ ಏಜ್ ಎಷ್ಟು ಬೇಕಾಗುತ್ತೆ? 17 ವರೆಯಿಂದ 21. ಪ್ರತಿಯೊಂದು ಕೂಡ ಏಜ್ ನಲ್ಲಿ ಸೇಮ್ ಟು ಸೇಮ್ ಆಗಿದೆ. ಏನು ಕೂಡ ಏಜ್ ನಲ್ಲಿ ಇದರಲ್ಲಿ ಚೇಂಜಸ್ಗಳು ಇಲ್ಲ. ಸರ್, ಇದರಲ್ಲಿ ಹೈಟ್ ಏನಾದರೂ ಚೇಂಜಸ್ ಇದೆನಾ? ಓಕೆ, ಹೈಟ್ ನಲ್ಲಿ ಇದರಲ್ಲಿ ಯಾವುದೇ ತರನಾದಂಥ ಚೇಂಜಸ್ ಇಲ್ಲ. ಸರ್, ಇದಕ್ಕೆ ಜನರಲ್ ಡ್ಯೂಟಿಗೆ ಬಂದ್ಬಿಟ್ಟು 166 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಸಾಕು. ನೆಕ್ಸ್ಟ್ ಟೆಕ್ನಿಕಲಿ ಬಂದ್ಬಿಟ್ಟು 165 ಸೆಂಟಿಮೀಟರ್. ನೆಕ್ಸ್ಟ್ ಟ್ರೇಡ್ಸ್ಮನ್ಗೆ ಹಾಕ್ತೀನಿ ಅನ್ನೋರು 166. ನೆಕ್ಸ್ಟ್ ಟ್ರೇಡ್ಸ್ಮನ್ 7 ಮೇಲೆ ಹಾಕ್ತೀನಿ ಅನ್ನೋರಿಗೆ ಕೂಡ 166. ಸರ್, ನನ್ನ ಹೈಟ್ ಕಡಿಮೆ ಇದೆ, ನಾನು ಆರ್ಟ್ಸ್ ಇದ್ದೀನಿ, PUC ಸೈನ್ಸ್ ಇದ್ದೀನಿ, ಕಾಮರ್ಸ್ ಇದ್ದೀನಿ ಅನ್ನೋರು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ರಿ. ಯಾವುದಪ್ಪ ಅಂದ್ರೆ 162 ಸೆಂಟಿಮೀಟರ್ ಇರ್ತೈತಿ ಕ್ಲರ್ಕ್ ಹುದ್ದೆಗಳನ್ನ. ಇದಕ್ಕೆ ಏನಾದ್ರು ನೀವು ಅಪ್ಲಿಕೇಬಲ್ ಆಗ್ತೀನಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ರಿ. ಓಕೆ ಸರ್, ಚೆಸ್ಟ್ ನಲ್ಲಿ ಏನಾದ್ರು ಕನ್ಸೆಷನ್ ಕೊಡ್ತಾರಾ? ಇದರಲ್ಲಿ ಏನು ಕನ್ಸೆಷನ್ ಇಲ್ಲ. ನಾರ್ಮಲಿ ಆಗಿ ನಿಮ್ಮ ಚೆಸ್ಟ್ ಅನ್ನ ಹಿಡಿದಾಗ 77 ಆಗಿರಬೇಕು. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ನಿಮ್ಮ ಚೆಸ್ಟ್ ಕೂಡ ಎಕ್ಸ್ಪಾಂಡೆಡ್ ಆಗಿರಬೇಕು. ಪ್ರತಿಯೊಂದಕ್ಕೂ ಟ್ರೇಡ್ಸ್ಮನ್ ಆಗಿರಲಿ, ಟೆಕ್ನಿಕಲ್ ಆಗಿರಲಿ, ಕ್ಲರ್ಕ್ ಆಗಿರಲಿ, GD ಆಗಿರಲಿ. ಓಕೆ ಸರ್, ಸ್ಪೋರ್ಟ್ಸ್ ಪರ್ಸನ್ಗೆ ಏನಾದರೂ ಕನ್ಸೆಷನ್ ಇದೆಯಾ? ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಹೈಟ್ ನಲ್ಲಿ 2 ಸೆಂಟಿಮೀಟರ್ ಕನ್ಸೆಷನ್ ಇದೆ, ಚೆಸ್ಟ್ ನಲ್ಲಿ 3 ಸೆಂಟಿಮೀಟರ್ ಕನ್ಸೆಷನ್ ಇದೆ, ವೇಟ್ ನಲ್ಲಿ 5 ಸೆಂಟಿಮೀಟರ್ ಕೂಡ ಕನ್ಸೆಷನ್ ಕೂಡ ಕೊಟ್ಟಿದಾರ. ಸರ್, ಇದರಲ್ಲಿ ಹೈಟ್ ತಕ್ಕಂಗ ವೇಟ್ ಅಂತ ಹೇಳಿ ಅಗ್ನಿವೀರದಲ್ಲಿ ನೋಟಿಫಿಕೇಶನ್ ನಲ್ಲಿ ಕೊಟ್ಟಿದಾರ. ಅದು ಏನಾದರೂ ಮಾಡಬಹುದಾ? ಅದನ್ನೇನು ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವೇನಿದಿಲ್ಲ, ನಾನು ಹೇರಿರ್ತಕ್ಕಂಥ ಮಾಹಿತಿಯನ್ನ ಮಾತ್ರ ಇಷ್ಟನ್ನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ರಿ. ಓಕೆ, ಯಾರೆಲ್ಲ ಅಗ್ನಿವೀರಿಗೆ ತಯಾರಿಯನ್ನ ಮಾಡ್ತಾ ಇದ್ದಿಲ್ಲ, ಸೊ ಇದ್ರ ಎಕ್ಸಾಮ್ ಯಾಕಂದ್ರೆ ಅಂದ್ರೆ NCC C ಹೋಲ್ಡರ್ಗೆ ಕೂಡ NCC B ಸರ್ಟಿಫಿಕೇಟ್ ಅವರಿಗೆ ಕೂಡ ಇಲ್ಲೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. NCC A ಸರ್ಟಿಫಿಕೇಟ್ ಅವರಿಗೆ ಕೂಡ ಮಾರ್ಕ್ಸ್ ಇದ್ರೆ NCC B ಸರ್ಟಿಫಿಕೇಟ್ ಅವರಿಗೆ ಕೂಡ ಇದರಲ್ಲಿ ಮಾರ್ಕ್ಸ್ ಇದೆ. NCC C ಸರ್ಟಿಫಿಕೇಟ್ ಅವರಿಗೆ ಕೂಡ ಇದರಲ್ಲಿ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ತರನಾಗಿ ನೀವು NCC C ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ರಿಪಬ್ಲಿಕ್ ಡೇ ದಲ್ಲಿ ಕೂಡ ನೀವೇನಾದ್ರು ಅದರಲ್ಲಿ ಕೂಡ ಅಟೆಂಡ್ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಗೆ ಇದರಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಇರ್ತದೆ. ಪೇಮೆಂಟ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಏನಿದಿಲ್ಲ ಅದೇ ತರನಾಗಿ ನಿಮ್ಗೆ ಪೇಮೆಂಟ್ ಇರ್ತದೆ. 4 ವರ್ಷ ಅಗ್ನಿವೀರ್ ನಿಮ್ದು ರ್ಯಾಲಿಯನ್ನ ಯಾವ ತರ NCC B ಸರ್ಟಿಫಿಕೇಟ್ ಅವರಿಗೆ, A ಸರ್ಟಿಫಿಕೇಟ್ ಅವರಿಗೆ, C ಸರ್ಟಿಫಿಕೇಟ್ ಮಾರ್ಕ್ಸ್ ಅನ್ನು ಹೇಳ್ತೀನಿ ನೋಡ್ಕೊಡ್ರಿ. A ಸರ್ಟಿಫಿಕೇಟ್ ಅವರಿಗೆ 5 ಮಾರ್ಕ್ಸ್ ಇರುತ್ತೆ, B ಸರ್ಟಿಫಿಕೇಟ್ ಅವರಿಗೆ 10 ಮಾರ್ಕ್ಸ್ ಇರುತ್ತೆ, C ಸರ್ಟಿಫಿಕೇಟ್ ಅವರಿಗೆ 20 ಮಾರ್ಕ್ಸ್ ಅನ್ನ ಕೂಡ ಇದರಲ್ಲಿ ಕೊಡ್ತಾರ. ಅದರಲ್ಲಿ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅವರಿಗೆ ಕೂಡ ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಅಗ್ನಿವೀರ್ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳು ಯಾರಾದರೂ ಇದ್ರಿಯಪ್ಪ ಅಂದ್ರೆ ನಿಮ್ಗೂ ಕೂಡ ಇದರಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾರ. ಓಕೆ ಸರ್, ಮಹಿಳೆಯರಿಗೆ ಏನಾದರೂ ಇದೆಯಾ? ಓಕೆ ಸ್ನೇಹ, ಎಲ್ಲ ನನ್ನ ಸಿಸ್ಟರ್ಸ್ಗೆ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನಿಮಗೂ ಕೂಡ ಇದರಲ್ಲಿ ಬೆಸ್ಟ್ ಆಪರ್ಚುನಿಟಿ ಇದಾವೆ. WMP ಅಂತ ಹೇಳಿ ವುಮನ್ ಮಿಲಿಟರಿ ಪೊಲೀಸು. ಇದರಲ್ಲಿ ನಿಮ್ಗೆ ಯಾವುದೇ ತರನಂತ ಬೆಸ್ಟ್ ಅಂದ್ರೆ ಆರ್ಮಿದಲ್ಲಿ WMPನೇ ನಿಮ್ಗೆ ಬೆಟರ್ ಅನ್ಸುತ್ತೆ. ಮಹಿಳೆಯರಿಗೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಕೂಡ ಇಂಥ ಅವಕಾಶಗಳನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ. ಅದ್ರದ್ದು ನಾನು ನಿಮ್ಮ WMPಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಓಕೆ, ಇಷ್ಟು ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸರ್, ಇದಕ್ಕೆ ತರಬೇತಿಯನ್ನ ಎಲ್ಲಿ ತಗೊಳ್ಬೇಕು, ಬೆಸ್ಟ್ ಕೋಚಿಂಗ್ ಎಲ್ಲಿದೆ, ಏನಾದರೂ ಸರ್ಚ್ ಅನ್ನ ಮಾಡ್ತಾ ಇದ್ರೆ ಸೊ ಈ ಜಾಬಿಗೆ ನೀವು ಸೆಲೆಕ್ಷನ್ ಆಗಬೇಕು 100% ಅಂತ ಏನಾದರೂ ನಿಮ್ಮ ಹತ್ರ ಕನಸಿತ್ತಪ್ಪ ಅಂದ್ರೆ ಈಗಾಗಲೇ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಬಾಗಲಕೋಟದಲ್ಲಿ ಕೂಡ ಕೋಚಿಂಗ್ ಅನ್ನ ಓಪನ್ ಮಾಡಿದ್ವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಡ್ರಿ. ನಮ್ಮ ಹತ್ರ ಊಟ ವಸತಿ ಕೂಡ ಇದೆ. ನಿಮಗೆ ಎಕ್ಸಾಮ್ ಅನ್ನ ಆನ್ಲೈನ್ ಮುಖಾಂತರ ಎಕ್ಸಾಮ್ ಯಾವ ತರ ಕಂಡಕ್ಟ್ ಮಾಡ್ತಾರಲ್ಲ ಅದೇ ತರನಾಗಿ ನಾವು ಇಲ್ಲಿ ತರಬೇತಿಯನ್ನ ಕೊಡ್ತೀವಿ. ಎಕ್ಸಾಮ್ ತಯಾರಿಯನ್ನ ಯಾವ ತರ ನಿಮಗೆ ಸಬ್ಜೆಕ್ಟ್ಗಳು ಏನೇನು ಇರ್ತಾವೆ, ಎಷ್ಟು ಮಾರ್ಕ್ಸ್ ಅನ್ನ ತಗೊಳ್ಬೇಕು, ಯಾವ ತರ ಫೇಸ್ ಮಾಡ್ಬೇಕು ಅನ್ನೋದು ಕೂಡ ತಯಾರಿಯನ್ನ ಮಾಡ್ತೀವಿ. ಬೆಸ್ಟ್ ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ. ಮೆಡಿಕಲ್ ತರಬೇತಿ ಕೂಡ ಏನಾದರೂ ನಿಮ್ಗೆ ಮೆಡಿಕಲ್ ನಲ್ಲಿ ಏನಾದರೂ ಪ್ರತಿ ವೀಕ್ಲಿ ನಿಮ್ಗೆ ಮೆಡಿಕಲ್ ಚೆಕಿಂಗ್ ಇರುತ್ತೆ. ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಸಾಲ್ವ್ ಆಗುವಂತ ಪ್ರಾಬ್ಲಮ್ಸ್ಗಳಿದ್ರೆ ಅವನು ಕೂಡ ನಿಮ್ಗೆ ಸಾಲ್ವ್ ಈ ತರ ಆಗುತ್ತಾ ಮಾಡ್ಕೊಳ್ಳಿ ಅಂತ ಹೇಳಿ ಅದ್ರದ್ದು ಕೂಡ ನಿಮ್ಗೆ ಡೈಲಿ ಟೆಸ್ಟ್ ಕೂಡ ಇರ್ತೀವಿ. ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿಸ್ತೀವಿ. ಪ್ರತಿಯೊಬ್ಬರು ಕೂಡ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿಬಿಟ್ಟು ಈಗಾಗಲೇ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದ್ದವು. ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್. ವೇಟಿಂಗ್ ಅನ್ನ ಮಾಡ್ತಿರ್ತಕ್ಕಂಥವರಿಗೆ ಬೆಸ್ಟ್ ಆಪರ್ಚುನಿಟಿ, ಆಲ್ ದಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ. ಇದರಿಂದ ಡೈಲಿ ನಾಳೆ ನಾಡ್ದ ನಿಮ್ಗೆ ಟೋಟಲಿ ಒಂದು 3-4 ವಿಡಿಯೋಸ್ ಅನ್ನ ಪ್ರತಿ ಒಂದು ಸಪರೇಟ್ ಆಗಿ ಸಿಲೆಬಸ್ ಬಂದ್ಬಿಟ್ಟು ಫಿಸಿಕಲ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಟ್ರೇನಿಗೆ ನೀವು ಅಪ್ಲಿಕೇಬಲ್ ಹಾಕ್ಬೋದು. 2 ದಿನ ವೇಟ್ ಮಾಡ್ರಿ. ಅರ್ಜಿಯನ್ನ ಸಲ್ಲಿಸುವಾಗ ಯಾರು ಕೂಡ ಅವಸರವನ್ನ ಮಾಡಬೇಡ್ರಿ. ನಾಳೆ ವಿಡಿಯೋ ನಿಮಗೆ ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ನೋದು ಕೂಡ ನಾನು ಬೋರ್ಡ್ ಮೇಲೆನೆ ನಿಮ್ಗೆ ಮೆನ್ಷನ್ ಮಾಡಿಬಿಟ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೀಗೆ ಜಾಯ್ನ್ ಆಗಿದ್ರಪ್ಪ ಅಂದ್ರೆ
ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಟೆಲಿಗ್ರಾಮ್ ಪ್ರತಿಯೊಬ್ಬರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ಇಲ್ಲಿ ಕಾಣ್ತೀವಿ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅಂತ ತಕ್ಷಣ ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ಮಾತ್ರ ನಿಮ್ಗೆ ನಾನು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನು, ಇದರ ಎಕ್ಸಾಮ್ ಅಡ್ಮಿಟ್ ಕಾರ್ಡು ಯಾವ ಥರ ಡೌನ್ಲೋಡ್ ಮಾಡಬೇಕು, ಯಾವ ಥರ ರ್ಯಾಲಿ ನಡೀತದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗಿದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ. ಪ್ರತಿಯೊಂದು ಕೂಡ ಆರ್ಮಿ, ನೇವಿ, ಏರ್ ಫೋರ್ಸ್, SSGD ಪ್ರತಿಯೊಂದು ಕೂಡ ತರಬೇತಿಯನ್ನ ಕೊಡ್ತಾ ಇದೀವಿ. ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ರಿ. ಜೈ ಹಿಂದ್, ಜೈ ಕರ್ನಾಟಕ.